ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಥ್ರೆಡ್ ಪೈಪಿಂಗ್ ಯಾವ ಥರ ತೆಗಿಬೇಕನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾವು ಕ್ಲಾತ್ ತೊಗೊಂಡ್ಬಿಟ್ಟು ಅದನ್ನು ಕ್ರಾಸ್ ಕಟ್ಟಿಂಗಲ್ಲಿ ಮಾಡ್ಕೋಬೇಕು. ಕ್ಲಾತ್ ಅಂಬೋದು ಕ್ರಾಸ್ ಇರಬೇಕು, ಸ್ವಲ್ಪ ಉದ್ದಾಗಿ ಬೇಕಲ್ವ. ಸೊ ಅದು 2 ಪೀಸು ಬರುತ್ತೆ, ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿದರನ್ನು ಕ್ಲೀನಾಗಿ ಬಿಡಿಸಿ ನೋಕಲ್ಲಿ ಕ್ಲೀನ್ ಮಾಡಬೇಕು. ಆಮೇಲೆ ಥ್ರೆಡ್ ತೊಗೊಂಡ್ಬಿಟ್ಟು ಥ್ರೆಡ್ಗೆ ಫಸ್ಟಲ್ಲೇ ಒಂದು ಗಂಟೆ ಹಾಕಬೇಕು. ಹಾಕ್ಬಿಟ್ಟು ಕ್ಲಾತಲ್ಲಿ ಮಿಡಲಲ್ಲಿ ಇಟ್ಕೊಂಡು ನೋಡಿ ಥರ ನಾನು ಯಾವ ಥರ ತೋರಿಸ್ತೀನಿ. ಕ್ಲಾತ್ ಮಿಡಲ್ ಇಟ್ಕೊಂಡು ಟೆನ್ಷನ್ನು ನಾನು ಡಬಲ್ ಪುಟ್ಟಲ್ಲೇ ಹಾಕ್ತಾಯಿದ್ದೀನಿ. ಸಿಂಗಲ್ ಟೆನ್ಷನ್ ಇದ್ದರೆ ನಿಮ್ಮ ಹತ್ರ ಅದನ್ನು ಯೂಸ್ ಮಾಡ್ಬೋದು. ನಾನು ಡಬಲ್ ಟೆನ್ಷನ್ ಅಂದರೆ ನನ್ನ ಹತ್ರ ಯಾವ ಸ್ಟಿಚಿಂಗ್ ಮಾಡ್ತೀರೋ ಅದ್ರ ಸೆಟ್ಟಿಂಗ್ ಮಾಡಿಟ್ಟಿದ್ದೀವಿ ಮಿಷಿನ್ಗೆ ಆಲ್ರೆಡಿ ನಾವು. ಸೊ ಅದೇ ಇದರಲ್ಲಿ ನಾವು ಹಾಕ್ತೀವಿ. ಅದೇ ಥರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೆಟ್ಟಿಂಗ್ ಮಾಡಿಕೊಂಡ್ರೆ ಈ ಥರ ಮಾಡ್ಬೋದು, ಇಲ್ಲಾಂದರೆ ಸಿಂಗಲ್ ಪುಟ್ಟು ಯೂಸ್ ಮಾಡ್ಕೋಬೋದು. ಈ ಥರ ಆದಮೇಲೆ ಫೈನಲ್ ಕಟ್ ಮಾಡಿ ಮಿಕ್ಕಿದ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ಅದನ್ನು ನೀಟಾಗಿ ಕಟ್ ಮಾಡಬೇಕು. ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗು. ಈ ಥರ ಆದಮೇಲೆ ಹಿಂಗಿರುತ್ತೆ ನೋಡಿರಿ, ಟೋಟಲ್ಲು ಫಿನಿಶಿಂಗ್ ಇದು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.